ಕೆರೆಯಂತಾದ ಹಳೆಯ ವಿಮಾನ ನಿಲ್ದಾಣ ರಸ್ತೆ ಓಲ್ಡ್ ಏರ್ಪೋರ್ಟ್ ರಸ್ತೆ ಏನಿದೆ ಸರಿಯಾದ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನಿಂತಿದೆ ನೀರು. ಚರಂಡಿಗಳು ಬ್ಲಾಕ್ ಆಗಿ ಸಾಕಷ್ಟು ಅವಾಂತರ ಉಂಟಾಗ್ತದೆ. ಬೆಂಗಳೂರಿನ ಬೇಸಿಕ್ ಸಮಸ್ಯೆನೇ ಮಳೆ ಬಂದಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು. ಇದನ್ನು ಸರಿ ಮಾಡಿದ್ರೆ ಅರ್ಧ ಸಮಸ್ಯೆ ಬೆಂಗಳೂರಿನಲ್ಲಿ. ಒಂದು ಟ್ರಾಫಿಕ್, ಮತ್ತೊಂದು ಕಡೆ ಈ ಮಾಲಿನ್ಯ, ಅದಕ್ಕೆ ಸರಿಯಾಗಿ ಆಗ್ತಿರುವಂಥ ಮತ್ತೊಂದು ಸಮಸ್ಯೆ ಏನಂತಂದರೆ ನೀರು ಬ್ಲಾಕ್ ಆಗೋದು. ಇದಕ್ಕೆ ಕಾರಣ ಡ್ರೈನೇಜ್ನಲ್ಲಿ ಬ್ಲಾಕೇಜ್ಗಳಾಗಿ ಅಲ್ಲಲ್ಲಿ ನೀರು ರಸ್ತೆಯಲ್ಲೇ ನಿಲ್ತಾ ಇದೆ. ಒಮ್ಮೆಲೆ ತುಂಬ ಭಾರೀ ಪ್ರಮಾಣದಲ್ಲಿ ಮಳೆ ಬಂದಾಗ ಯಾವುದೇ ಸಿಟಿ, ಭಾರತದಲ್ಲಿ ಯಾವುದೇ ಸಿಟಿ ಆದರೂ ಕೂಡ ಸಮಸ್ಯೆನೇ. ಆದರೆ ಬೆಂಗಳೂರು ಒಂದು ಕೈ ಮೇಲ್ ಅದರಲ್ಲಿ. ರಾಚಪ್ಪ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಇಂದು ಸುರಿದಂತಹ ಧಾರಾಕಾರ ಮಳೆಗೆ ಹಳೆ ಏರ್ಪೋರ್ಟ್ ರಸ್ತೆ ಏನಿದೆ, ಆ ಒಂದು ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ನೋಡ್ಬೋದಾಗತ್ತೆ. ಮಳೆ ನೀರು ಸಂಪೂರ್ಣವಾಗಿ ನಿಂತಿರುವಂತಹ ಕಾರಣದಿಂದಾಗಿ ಬರುವಂತಹ ವಾಹನಗಳ ಸವಾರರು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಏನ್ ನೀರು ನಿಂತ್ಕೊಂಡಿತ್ತು, ಈ ನೀರು ಸರಾಗವಾಗಿ ಹರಿದೋಗೋದಕ್ಕೂ ಕೂಡ ಜಾಗವೇ ಇರಲಿಲ್ಲ. ಹಾಗಾಗಿ ಇಲ್ಲೇ ಇದ್ದಂತಹ ಹಲಸೂರು ಟ್ರಾಫಿಕ್ ಪೊಲೀಸರು ಅದನ್ನ ಅಂದ್ರೆ ಇರುವಂತಹ ಏನು ಫುಟ್ಪಾತ್ ಏನಿದೆ, ಆ ಒಂದು ಫುಟ್ಪಾತ್ ನ ತೆರವುಗೊಳಿಸಿ ನೀರನ್ನ ಇಲ್ಲಿಂದ ಈ ಫುಟ್ಪಾತ್ ಮೂಲಕವಾಗಿ ಹೋಗುವಂತ ನಿಟ್ಟಿನಲ್ಲಿ ಜಾಗವನ್ನ ಕೂಡ ಸದ್ಯಕ್ಕೆ ಮಾಡಿಕೊಡ್ತಾ ಇರುವಂತದ್ದು. JCB ಅನ್ನ ಬಳಸಿಕೊಂಡು ಇರುವಂತಹ ಫುಟ್ಪಾತ್ ಏನಿದೆ ಅದನ್ನ ತೆರವು ಮಾಡಿ ಆ ಮೂಲಕವಾಗಿ ಸದ್ಯಕ್ಕೆ ನೀರು ಕೂಡ ಹೊರ ಹೋಗ್ತಾ ಇರುವಂತದ್ದು. ಟ್ರಾಫಿಕ್ ಪೊಲೀಸರು, ಹಲಸೂರು ಟ್ರಾಫಿಕ್ ಪೊಲೀಸರು ಇಲ್ಲೇ ಇದ್ದು ಆ ಒಂದು ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಅಂದ್ರೆ BBMP ಮಾಡುವಂತಹ ಎಡವಟ್ಟಿಗೆ ಪೊಲೀಸರು ಎಷ್ಟರ ಮಟ್ಟಿಗೆ ಪರಿತಪಿಸಬೇಕಾಗತ್ತೆ, ಸುಗಮವಾದಂತಹ ಒಂದು ಸಂಚಾರ ವ್ಯವಸ್ಥೆಗೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ನೀರು ಇನ್ನೂ ಕೂಡ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಕೆರೆಯಂತೆ ಇಲ್ಲಿನ ಒಂದು ರಸ್ತೆ ಕೂಡ ಆಗಿರುವಂತದ್ದು. ಇದು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇದು ರಸ್ತೆನ ಇಲ್ಲ ಕೆರೆನ ಅನ್ನುವಂತ ಅನುಮಾನ ಸಹಜವಾಗಿ ಮೂಡುತ್ತೆ. ಎಲ್ಲ ಒಂದ್ ಕಡೆ ನಾವೆಲ್ಲರೂ ಕೂಡ ಬ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿ ಮಾತಾಡ್ತೀವಿ. ಇಲ್ಲಿನ ಒಂದು ಚಿತ್ರಣವನ್ನು ನೋಡ್ತಾ ಹೋದ್ರೆ ಇದೇನಾ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಅನುಮಾನ ಕೂಡ ಮೂಡುತ್ತೆ. ಒಂದು ಕಡೆ BBMP ನಿರ್ಲಕ್ಷ್ಯ, ಮತ್ತೊಂದು ಕಡೆ ರಾಜಕೀಯ ನಾಯಕರ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಬೇಜವಾಬ್ದಾರಿ. ಇದೆಲ್ಲದ್ರಿಂದಾಗಿ ಒಟ್ಟಿನಲ್ಲಿ ಬೆಂಗಳೂರಿನ ಜನರು ಪ್ರತಿನಿತ್ಯ ಪರದಾಡುವಂತಹ ಒಂದು ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ಅಂದ್ರೆ ಕೇವಲ ಕೆಲವೇ ಹೊತ್ತು ಸುರಿದಂತಹ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಿದೆ, ಜೊತೆಗೆ ಹಾನಿ ಆಗ್ತಾ ಇದ್ರೆ, ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದೆ. ಇನ್ನು ದಿನಪೂರ್ತಿ ಮಳೆ ಆದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಅಂದ್ರೆ ವಾಹನ ಸವಾರರು ಏನಾದ್ರು ಎಡಭಾಗಕ್ಕೆ ಬಂದ್ರೆ, ಬೈಕ್ ಸವಾರರು ಏನಾದ್ರು ಬಂದ್ರೆ ನಿಜಕ್ಕೂ ಕೂಡ ನೀರಲ್ಲಿ ಅವರು ಬೀಳೋದಂತೂ ಗ್ಯಾರಂಟಿ. ಹಾಗಾಗಿ ಅಲ್ಲಿ ಬರುವಂತಹ ವಾಹನ ಸವಾರರಿಗೆ ಡೈರೆಕ್ಷನ್ ಅನ್ನ ಕೊಟ್ಟು ಕೇವಲ ಬಲಭಾಗಕ್ಕೆ ಹೋಗುವಂತೆ ಕೂಡ ಟ್ರಾಫಿಕ್ ಪೊಲೀಸರು ಸೂಚಿಸಿರುವಂತದ್ದು. ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಪೊಲೀಸರು ಇಲ್ಲಿನ ನೀರನ್ನ ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ.